ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ನಾಳೆ ಸೆಪ್ಟೆಂಬರ್ 24ನೇ ತಾರೀಕು ಬುಧವಾರ ಜಗಜ್ಜನನಿ ದುರ್ಗಾ ಮಾತೆಯ 3ನೇ ಅವತಾರವಾದ ಚಂದ್ರಘಂಟಾ ದೇವಿಯ ಆರಾಧನೆಯನ್ನು ನಾಳೆ ಮಾಡ್ತೀವಿ ಸ್ನೇಹಿತರೆ. ಚಂದ್ರಘಂಟಾ ದೇವಿ ಅಂತ ಯಾಕೆ ಕರಿತೀವಿ? ಚಂದ್ರಘಂಟಾ ದೇವಿಯ ಮಹತ್ವವೇನು? ಚಂದ್ರಘಂಟಾ ದೇವಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಹೂವು, ಯಾವ ಮಂತ್ರವನ್ನು ನಾಳೆ ಹೇಳಬೇಕು ಮತ್ತು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು, ಚಂದ್ರಘಂಟಾ ದೇವಿಯ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೀವು ಮಾಡೋ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ವಿಡಿಯೋಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಚಂದ್ರಘಂಟಾ ದೇವಿ ಅಂದರೆ ಗಂಟೆ ಆಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿರುವವಳು. ಚಂದ್ರಘಂಟೆಯನ್ನು ರಣಚಂಡಿ ಚಂದ್ರಿಕಾ ಎಂದು ಕೂಡ ಕರೆಯಲಾಗುತ್ತದೆ. ಈ ತಾಯಿಯ 3ನೇ ಕಣ್ಣು ಸದಾ ತೆರೆದೇ ಇದ್ದು ಯಾವುದೇ ಕ್ಷಣದಲ್ಲಾದರೂ ದುಷ್ಟ ಶಕ್ತಿಗಳ ಸಂಹಾರಕ್ಕೆ ಸಿದ್ಧಳಾಗಿರುವಳು. ಈ ತಾಯಿಗೆ 10 ಕೈಗಳಿದ್ದು ಆ 10 ಕೈಗಳಲ್ಲಿ ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಿರುತ್ತಾಳೆ. ಈ ತಾಯಿಯ ಮುದ್ರೆಯು ಯುದ್ಧಕ್ಕಾಗಿ ಹೊರಟು ನಿಂತಂತೆ. ನವರಾತ್ರಿಯ 3ನೆಯ ದಿನದ ಇವಳ ಆರಾಧನೆಯಿಂದ ನಮ್ಮ ಮನಸ್ಸು ಮಣಿಪುರ ಎಂಬ ಚಕ್ರವನ್ನು ಪ್ರವೇಶಿಸುತ್ತದೆ ಸ್ನೇಹಿತರೆ. ಇನ್ನು ಈ ತಾಯಿ ಚಂದ್ರಘಂಟಾ ದೇವಿಯು ಶುಕ್ರ ಗ್ರಹದ ಒಂದು ಅಧಿದೇವತೆಯಾಗಿದ್ದು, ಈ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ಸಮೃದ್ಧಿ ಮತ್ತು ಸಂಪತ್ತು ಅಭಿವೃದ್ಧಿಯಾಗುತ್ತದೆ ಸ್ನೇಹಿತರೆ. ಇನ್ನು ಈ ಚಂದ್ರಘಂಟಾ ದೇವಿಯು ಶುಕ್ರ ಗ್ರಹದ ಅಧಿಪತ್ಯವನ್ನು ಹೊಂದಿರುವಂಥ ಈ ತಾಯಿಯು ಜೀವನದಲ್ಲಿ ಸುಖ, ಶಾಂತಿ, ಸಂಪತ್ತು, ಅಭಿವೃದ್ಧಿ, ಸಮೃದ್ಧಿಯಾಗುತ್ತದೆ ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ಈ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ಧೈರ್ಯ ಮತ್ತು ಶೌರ್ಯ ಪ್ರಾಪ್ತಿಯಾಗುತ್ತದೆ. ಯಾರು ಈ ತಾಯಿಯನ್ನು ಭಕ್ತಿಯಿಂದ ಆರಾಧನೆ ಮಾಡುತ್ತಾರೋ ಅವರಲ್ಲಿರುವಂಥ ಎಲ್ಲ ರೀತಿಯ ನಕಾರಾತ್ಮಕತೆಯನ್ನು ದೂರ ಮಾಡಿ ತಾಯಿ ಸಕಾರಾತ್ಮಕತೆಯನ್ನು ಕರುಣಿಸುತ್ತಾಳೆ. ಇನ್ನು ಈ ತಾಯಿಯನ್ನು ಆರಾಧನೆ ಮಾಡೋದರಿಂದ ಮನುಷ್ಯ ಯಶಸ್ಸನ್ನು ಪಡೆಯುತ್ತಾನೆ ಮತ್ತು ಅಷ್ಟೇ ಅಲ್ಲದೆ ಆತ್ಮವಿಶ್ವಾಸವೂ ಸಹ ಹೆಚ್ಚಾಗುತ್ತದೆ. ಇನ್ನು ಈ ತಾಯಿಯನ್ನು ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ, ನಾಳೆ ಬ್ರಾಹ್ಮಿ ಮುಹೂರ್ತ ಅಂದರೆ 4:30ಯಿಂದ 5:30 ಒಳಗಡೆ ಪೂಜೆ ಮಾಡಬೇಕು. ಬೆಳಗ್ಗೆ 4:30ಯಿಂದ 5:30 ಒಳಗಡೆ ಪೂಜೆ ಮಾಡಬೇಕು ಸ್ನೇಹಿತರೆ. ಆ ಸಮಯದಲ್ಲಿ ನಮಗಾಗಲ್ಲ ಅಂದರೆ ಬೆಳಗ್ಗೆ 6 ಗಂಟೆ 9 ನಿಮಿಷದಿಂದ ಬೆಳಗ್ಗೆ 7 ಗಂಟೆ 45 ನಿಮಿಷದ ಒಳಗಡೆನೂ ಪೂಜೆಯನ್ನು ಮಾಡ್ಬೋದು. ಇನ್ನು ಅದು ಬಿಟ್ಟರೆ ನಾವು ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ ಒಳಗಡೆನೂ ಪೂಜೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಇನ್ನು ಈ ಒಂದು ತಾಯಿಯ ಇಷ್ಟವಾದ ಹೂವು ಅಂತಂದರೆ ಕಮಲದ ಹೂವು, ಬಿಳಿ ಬಣ್ಣದ ಮಲ್ಲಿಗೆ ಹೂವು ಈ ತಾಯಿಗೆ ಅತ್ಯಂತ ಪ್ರಿಯವಾದದ್ದು ಸ್ನೇಹಿತರೆ. ಇನ್ನು ಈ ತಾಯಿಗೆ ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ಈ ತಾಯಿಗೆ ನೈವೇದ್ಯ ರೂಪದಲ್ಲಿ ನಾವು ಹಾಲನ್ನು ಅರ್ಪಿಸ್ಬೋದು ಅಥವಾ ಹಾಲಿನಿಂದ ಮಾಡಿದಂಥ ಪಾಯಸ, ಹಾಲಿನಿಂದ ಮಾಡಿದಂಥ ಯಾವುದೇ ರೀತಿಯಾದಂಥ ಸಿಹಿ ಖಾದ್ಯ, ಹಾಲಿನ ಕೋವ, ಈ ರೀತಿಯಾಗಿ ಹಾಲಿನಿಂದ ಮಾಡಿದಂಥ ಒಂದು ಸಿಹಿ ಪದಾರ್ಥವನ್ನು ಈ ತಾಯಿಗೆ ನಾವು ನೈವೇದ್ಯ ರೂಪದಲ್ಲಿ ನಾಳೆ ಅರ್ಪಿಸಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ತಾಯಿಗೆನ್ನು ನಾವು ಯಾವ ಮಂತ್ರವನ್ನು ಹೇಳಬೇಕು ಈ ತಾಯಿ ಪೂಜೆಯಲ್ಲಿ ಅಂತಂದರೆ, ಓಂ ದೇವಿ ಚಂದ್ರಘಂಟಾಯೇ ನಮಃ, ಓಂ ದೇವಿ ಚಂದ್ರಘಂಟಾಯೇ ಎನ್ನುವ ಈ ಮಂತ್ರವನ್ನು 108 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ವರ್ಷ 2 ದಿವಸ ತೃತೀಯ ತಿಥಿ ಬಂದಿದೆ ಅಂತ ಕೆಲವೊಬ್ಬರಿಗೆ ಪೂಜೆಯನ್ನು ಮಾಡೋದಕ್ಕೆ ಗೊಂದಲ ಇದೆ ಸ್ನೇಹಿತರೆ. ಆದರೆ ನಮಗೆ ಸೆಪ್ಟೆಂಬರ್ 24ನೇ ತಾರೀಕು ಬುಧವಾರ ದಿವಸ ಈ ಒಂದು ತೃತೀಯ ತಿಥಿಯು ಬೆಳಗ್ಗೆ 4 ಗಂಟೆ 52 ನಿಮಿಷಕ್ಕೆ ಪ್ರಾರಂಭವಾಗಿ ಗುರುವಾರ 25ನೇ ತಾರೀಕು ಬೆಳಗ್ಗೆ 7 ಗಂಟೆ 7 ನಿಮಿಷಕ್ಕೆ ತೃತೀಯ ತಿಥಿ ಮುಕ್ತಾಯ ಆಗುತ್ತದೆ. ಆದರೆ ಈ ತೃತೀಯ ತಿಥಿ ನಮಗೆ ಸೂರ್ಯೋದಯಕ್ಕೆ ಅನುಗುಣವಾಗಿ ಇಡೀ ದಿನ ಬುಧವಾರ 24ನೇ ತಾರೀಕು ಇರೋದರಿಂದ ನಾವು ಚಂದ್ರಘಂಟಾ ದೇವಿಯನ್ನು ಬುಧವಾರ ದಿವಸ ಆರಾಧನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ತಾಯಿಯ ಒಂದು ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇನ್ನು ಚಂದ್ರಘಂಟಾ ದೇವಿಯ ಒಂದು ರೂಪವು ಹೊಸದಾಗಿ ವಿವಾಹವಾದ ಒಂದು ಹೊಸ ವಧುವಿನ ರೂಪವಾಗಿದೆ ಸ್ನೇಹಿತೆ.
ಚಂದ್ರಘಂಟ ರೂಪದಲ್ಲಿ ವಿವರಿಸಲಾಗುತ್ತದೆ. ಪಾರ್ವತಿ ದೇವಿಯು ಘೋರವಾದ ತಪಸ್ಸಿಗೆ ಮೆಚ್ಚಿ ಮಹಾಶಿವನು ಪ್ರತ್ಯಕ್ಷನಾಗಿ ಪಾರ್ವತಿಯ ಬಳಿ ಬರುವನು. ನಂತರ ಪಾರ್ವತಿ ದೇವಿಯ ಇಚ್ಛೆಯಂತೆ ಶಿವನು ಅವಳನ್ನು ವಿವಾಹವಾಗುವನು. ನಂತರ ಶಿವನು ತನ್ನ ಗಣಗಳೊಂದಿಗೆ ಪಾರ್ವತಿ ದೇವಿಯ ಅರಮನೆಗೆ ಬರುವನು. ಈ ಕ್ಷಣದಲ್ಲಿ ಶಿವನ ಉಗ್ರ ರೂಪವನ್ನು ಕಂಡು ಪಾರ್ವತಿ ದೇವಿಯ ತಾಯಿಯು ಮೂರ್ಛೆ ಹೋಗುವಳು. ಇದರಿಂದ ಕಂಗಾಲಾದ ಪಾರ್ವತಿ ದೇವಿಯು ಕೂಡಲೇ ಚಂದ್ರಘಂಟ ರೂಪವನ್ನು ತಾಳುವಳು. ಹಾಗೆಯೇ ಪಾರ್ವತಿ ದೇವಿಯು ರಾಜಕುಮಾರನ ರೂಪವನ್ನು ತಾಳುವಂತೆ ಶಿವನಲ್ಲಿ ಕೇಳಿಕೊಳ್ಳುತ್ತಾಳೆ. ಅದರಂತೆ ಶಿವನು ಸುಂದರ ರಾಜಕುಮಾರ ರೂಪವನ್ನು ತಾಳುವನು. ನಂತರ ಶಿವ ಮತ್ತು ಪಾರ್ವತಿಯರ ವಿವಾಹವು ಅದ್ದೂರಿಯಿಂದ ನಡೆಯುತ್ತದೆ. ಸ್ನೇಹಿತರೆ, ಇದಿಷ್ಟು ಚಂದ್ರಘಂಟ ದೇವಿಯ ಒಂದು ಪೌರಾಣಿಕ ಕಥೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಚಂದ್ರಘಂಟ ದೇವಿಯ ಆರಾಧನೆಯ ಮಹತ್ವವೇನು, ಚಂದ್ರಘಂಟ ದೇವಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋವನ್ನು ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.